ರಾಜಧಾನಿ ಬೆಂಗಳೂರಿನಲ್ಲಿ ಸೈಕೋ ವ್ಯಕ್ತಿ ಓಡಾಟ ನಡೆಸ್ತಾ ಇದ್ದಾನೆ. ಕುಡಿದು ಸಿಕ್ಕಿದ ಮನೆಗಳಿಗೆಲ್ಲ ನುಗ್ತಾ ಇದ್ದಾನಂತೆ ಈ ಆಸಾಮಿ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದ್ ಕಡೆ ಪುಂಡ್ರು ಪೋಖ್ರಿಗಳ ಕಾಟ, ಒಂದ್ ಕಡೆ ಬೀದಿ ಕಾಮಣ್ಣರ ಕಾಟ, ಇದೀಗ ಸೈಕೋ ವ್ಯಕ್ತಿ ಓಡಾಟ. ಕುಡ್ಕೊಂಡು ಸಿಕ್ಕ ಮನೆಗಳಿಗೆ ನುಗ್ತಾ ಇದ್ದಾನೆ. ಇಂದಿರಾನಗರ ಭಾಗದಲ್ಲಿ ಆತಂಕ ಹುಟ್ಟಿಸಿದಾನೆ ಈ ವ್ಯಕ್ತಿ. ಸಿಕ್ಕ ಮನೆ ಕಿಟಕಿಗಳಲ್ಲಿ ಇಣುಕ್ ನೋಡ್ತಾ ಇದ್ದಾನೆ ಈ ಸೈಕೋ. ಈತನ ವರ್ತನೆ ಕಂಡು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಸೈಕೋಪಾತ್ ವ್ಯಕ್ತಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೊಡ್ಡ ಬಿಲ್ಡಿಂಗ್ ಅನ್ನ ಸಲೀಸಾಗಿ ಏರ್ಬಿಡ್ತಾನಂತೆ. ಮನೆಯೊಂದರಲ್ಲಿ ಮೊಬೈಲ್ ಕಳ್ಳತನ ಮಾಡಿದ್ದಾನೆ. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಈತನನ್ನ ವಶಕ್ಕೆ ಪಡ್ಕೊಂಡು ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕಾಗಿದೆ. ನೋಡಿ, ನಿಜವಾಗ್ಲೂ ಸೈಕೋನಾ ಇಲ್ಲ ಆತರ ಬಿಹೇವ್ ಮಾಡ್ತಿದ್ದಾನ ಅನ್ನೋದು ಗೊತ್ತಾಗ್ಬೇಕಾಗಿದೆ. ಯಾಕಂದ್ರೆ ಇವತ್ತೊಂದು ದಿವಸದಲ್ಲಿ ಯಾರನ್ನೂ ನಂಬೋದಕ್ಕಾಗೋದಿಲ್ಲ. ಯಾರು ಏನ್ ಮಾಡ್ತಾರೆ, ಹೇಗಿರ್ತಾರೆ ಅಂತ ಏನೂ ಹೇಳಕ್ಕಾಗಲ್ಲ. ನೋಡಿ, ಸಿಕ್ಕಿದ ಮನೆ ಒಳಗಡೆ ನುಗ್ತಾ ಇದ್ದಾನೆ. ಸಿಸಿಟಿವಿ ಕ್ಯಾಮ್ರಾದಲ್ಲಿ ಆತನ ಮೂಮೆಂಟ್ಸ್ ಕ್ಯಾಪ್ಚರ್ ಆಗಿದೆ. ದೊಡ್ಡ ಬಿಲ್ಡಿಂಗ್ಗಳನ್ನ ಈಸಿಯಾಗಿ ಏರಿ ಹೋಗ್ಬಿಡ್ತಾನಂತೆ. ನೋಡಿ, ಹತ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮನೆಯೊಂದರಲ್ಲಿ ಮೊಬೈಲ್ ಕಳ್ಳತನ ಮಾಡಿದ್ದಾನೆ. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಲ್ಲಿನ ಸ್ಥಳೀಯರು ಸ್ವಲ್ಪ ಆತಂಕಕ್ಕೀಡಾಗಿದ್ದಾರೆ ಈತನ ವರ್ತನೆಯಿಂದ. ಯಾರಿಗೆ ಏನ್ ಮಾಡ್ಬಿಡ್ತಾನೋ ಅನ್ನುವಂತಹ ಆತಂಕ ಇದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಪೊಲೀಸರು ಈತನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಬೇಕಾಗಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಬೆಂಗಳೂರಲ್ಲಿ ಒಂದ್ ಕಡೆ ಪುಂಡ್ರು ಕಾಟ, ಇನ್ನೊಂದ್ ಕಡೆ ಬೀದಿ ಕಾಮಣ್ಣರ ಕಾಟ. ಈಗ ನೋಡ್ತಾ ಇದ್ರೆ ಯಾರೋ ಸೈಕೋ ವ್ಯಕ್ತಿ ಓಡಾಡ್ತಾ ಇದ್ದಾನೆ. ಈತನ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ವೆಂಕಟೇಶ್? ಸಿಂಧೂರ, ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು 6th ಮೈನ್ನಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಕಳೆದ ಮಂಗಳವಾರ ಈತ ಪಾನಮತ್ತನಾಗಿ ಸೈಕೋಪಾತ್ ಆಗಿರುವಂಥದ್ದು. ಈತ ಅಕ್ಕಪಕ್ಕದ ಮನೆಗಳಲ್ಲಿ ಬಂದು ಇಣಿಕಿ ನೋಡುವಂಥದ್ದು. ಯಾವ ಮನೆ ಓಪನ್ ಆಗಿದೆ ಆ ಮನೆ ಒಳಗಡೆ ಹೋಗುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಈ ಮೊನ್ನೆ ಕೂಡ ಇದೇ ರೀತಿಯಾಗಿ ಮಾಡಿದ್ದಾನೆ. ಅಂದರೆ ಒಂದು ಮನೆಯ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮಹಿಳೆ ರೂಮ್ನ ಒಳಗಡೆ ಇದ್ದಾರೆ. ಆ ಸಂದರ್ಭದಲ್ಲಿ ಈತ ಡೋರ್ ಓಪನ್ ಆಗಿರೋದನ್ನು ಗಮನಿಸಿ ಒಳಗಡೆ ಇದ್ದಂಥ ಮೊಬೈಲ್ ಮತ್ತು ವಾಚ್ ಸೇರಿದಂತೆ ಹಣವನ್ನು ಕದ್ದು ಎಸ್ಕೇಪ್ ಆಗಿರುವಂಥದ್ದು. ಅವರ ಬಳಿಕ ಅವರಿಗೆ ಗಮನಕ್ಕೆ ಬಂದಿದೆ. ಹೊರಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಅದೇ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅವರು ಅಲ್ಲಿ ಇಲ್ಲಿ ಕೇಳಿದ್ದಾರೆ, ಯಾರನ್ನಾದ್ರೂ ಬಂದಿದ್ದಾರೆ ಅಂತ. ಎಲ್ಲಿ ಇಲ್ಲ ಅಂತ ಹೇಳಿದಾಗ ಒಂದು CCTVಗಳನ್ನು ಪರಿಶೀಲನೆ ಮಾಡಿದಾಗ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಓಡಾಟವನ್ನು ಮಾಡಿರೋದು ಕಂಡು ಬಂದಿದೆ. ಆದರೆ ಈತ 2-3 ದಿನಗಳಿಂದ ಕೂಡ ಇದೇ ರೀತಿಯಾಗಿ ಒಂದು ವರ್ತನೆ ಕೂಡ ಕಂಡು ಬಂದಿದೆ. ಆ ಸಂದರ್ಭದಲ್ಲಿ ಈತನನ್ನ ಎಲ್ಲೋ ಒಂದು ಸಸ್ಪೆಕ್ಟ್ ಆಗಿ ಅದಾದ ಬಳಿಕ ಒಂದು ವಿಡಿಯೋವನ್ನು ತೆಗೆದು ಅವರೊಂದು ಗ್ರೂಪ್ನಲ್ಲಿ ಶೇರ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ CCTV ಹಾಕಿದ್ರೆ ಅದರಲ್ಲೂ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈತನ ಓಡಾಟ ಕೂಡ ಕಂಡು ಬಂದಿದೆ. ಆಗ ಗಾಬರಿಗೊಂಡು ಸಹಜವಾಗಿ ಆತರು ಬಂದು ಕೂಡ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈಗಾಗಲೇ ದೂರನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆತನ ಒಂದು ಪತ್ತೆಗೆ ಮುಂದಾಗಿರುವಂಥದ್ದು. ಇಲ್ಲೇ ಆತ ಕುಡಿದು ಈ ರೀತಿಯಾಗಿ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ಸ್ಥಳೀಯರಲ್ಲಿ ಭಯದ ವಾತಾವರಣ ಉಂಟು ಮಾಡ್ತಾ ಇರುವಂಥದ್ದು. ಅಂದ್ರೆ ಇಂದಿರಾನಗರ ಅಂತ ಹೇಳಿದ್ರೆ ಸಹಜವಾಗಿ ಕೂಡ ಜನ ಹೆಚ್ಚಾಗಿರುವಂಥದ್ದು ಮತ್ತು ಪ್ರತಿಯೊಂದು ಏರಿಯಾಗಳಿಗೂ ಕೂಡ CCTVಯನ್ನು ಅಳವಡಿಸಿರೋದು. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಂದ್ರೆ ಪೊಲೀಸರ ಒಂದು ಗಸ್ತನ್ನು ಹೆಚ್ಚಿಸಬೇಕು ಮತ್ತೆ ಪೆಟ್ರೋಲಿಂಗ್ ಅನ್ನು ಮಾಡಬೇಕು. ಹಾಗಾಗಿ ಇಂಥವ್ರನ್ನ ಒಂದು ಪುಂಡಾಟಕ್ಕೆ ಕಡಿವಾಣ ಹಾಕ್ಬೋದು ಅಂತ ಹೇಳಿ ಸ್ಥಳೀಯರು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈತ ಒಳಗಡೆ ಬಂದು ಮೊಬೈಲ್ ಮತ್ತು ಏನು ವಾಚ್ ಅನ್ನ ಕದ್ಕೊಂಡು ಹೋಗಿದ್ದಾನೆ. ಒಂದು ವೇಳೆ ಏನಾದರೂ ಬೇರೆ ಯಾರಾದರೂ ಒಬ್ಬಂಟಿಯಾಗಿದ್ದಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡುವ ಸಾಧ್ಯತೆ ಇತ್ತು ಅಂತ ಹೇಳಿ ಕೂಡ ಆತಂಕವನ್ನು ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ಆತನ ಒಂದು ಪತ್ತೆಗೆ ಇಂದಿರಾನಗರ ಪೊಲೀಸರು ಮುಂದಾಗಿರುವಂತದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.